ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ನಿನ್ನೆ ದಿನ ಕಡಲೆ ಹುಣ್ಣಿಮೆ ಇತ್ತು. ಆ ಕಡಲೆ ಹುಣ್ಣಿಮೆನ ಆಷಾಢದ ಹುಣ್ಣಿಮೆ ಮತ್ತು ಗುರು ಪೌರ್ಣಮಿ, ವ್ಯಾಸ ಜಯಂತಿ ಅಂತ ಕೂಡ ಹೇಳ್ತಾರೆ. ಇದು ಯಾಕೆ ಅನ್ನೋದನ್ನು ಹಾಗೆ ನಮ್ಮ ಮನೆಯಲ್ಲಿ ನಾನು ಸಾಯಿಬಾಬನ ಪೂಜೆ ಮಾಡಿದ್ದೀನಿ. ಅದು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತಾ, ಹಾಗೆ ನಮ್ಮ ಮನೆ ಪಕ್ಕದಲ್ಲಿ ಸಾಯಿಬಾಬನ ಗುಡಿ ಇದೆ, ಅಲ್ಲಿ ಪೂಜೆ ಹೇಗಾಯಿತು, ಅಲ್ಲಿ ಪ್ರಸಾದ ವಿತರಣೆ ಹೇಗೆ ನಡೀತು, ಹಾಗೆ ಸಂಜೆ ಶ್ರೀರಾಮ ಸೀತಾ ಲಕ್ಷ್ಮಣದ ಉತ್ಸವ ಕೂಡ ಇತ್ತು, ಅದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹುಣ್ಣಿಮೆ ಅಂದ್ರೇ ಸ್ವಲ್ಪ ಸ್ಪೆಷಲ್ ಡೇ ಅಲ್ಲ, ಅಂಥದ್ರಲ್ಲಿ ಈ ಆಷಾಢದ ಹುಣ್ಣಿಮೆಗೆ ತುಂಬಾ ಪ್ರಾಮುಖ್ಯತೆ ಇದೆ. ನಾವು ಬೆಳಗ್ಗೆ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮಾಡಿಕೊಂಡು ಕಡೆ ಡ್ಯೂಟಿಗೆ ಹೋಗೋದಿತ್ತಲ್ಲ, ಹಾಗಾಗಿ ನಾನು ಮಾರ್ನಿಂಗ್ ಇಲ್ಲಿ ಗುಡಿ ಹತ್ರ ಅಭಿಷೇಕ ನಡೀತಾ ಇತ್ತು, ಅಲ್ಲಿಗೆ ಬರೋಕ್ಕಾಗಲಿಲ್ಲ. ಮಧ್ಯಾಹ್ನ ಪ್ರಸಾದ ಇದೆ ಅಂತೇಳಿ ಇಲ್ಲಿ ಅರ್ಚಕರು ನನಗೆ ಕಾಲ್ ಮಾಡಿದಾಗ ಗೊತ್ತಾಯಿತು. ಯಾಕಂದರೆ ಇಲ್ಲಿ ಪ್ರಸಾದ ವಿತರಣೆ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅವ್ರು ಕಾಲ್ ಮಾಡಿ ಹೇಳಿದಾಗ ಹೋಗೋಣ ದೇವ್ರ ಪ್ರಸಾದ ಎಲ್ಲಿ ಸಿಗಬೇಕು ಅಂತೇಳಿ ನಾನು ನಮ್ಮ ಮನೆ ಮೇಲೆ ಅಜ್ಜಿ ಇರ್ತಾರೆ, ಅವ್ರನ್ನ ಕರ್ಕೊಂಡು ಹಾಗೆ ನನ್ನ ಮಗಳಿಗೂ ಕೂಡ ಫೋನ್ ಮಾಡಿದೆ, ನೀನು ಡ್ಯೂಟಿಲಿಂದ ಸೀದಾ ಇಲ್ಲಿಗೆ ಬಾ ಅಂತೇಳಿ. ಅವಳು ಕೂಡ ಬಂದಳು. ಇಲ್ಲೇ ಎಲ್ಲ ಪ್ರಸಾದ ತೊಗೊಂಡ್ವಿ. ಇಲ್ಲಿ ನೋಡಿ ಸಾಯಿಬಾಬನಿಗೆ ರಿಯಲ್ ಫ್ಲವರಿಂದ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಅಲ್ಲಿ ಆ ಬಾಬಾಗೆ ನಮಸ್ಕಾರ ಮಾಡಿ ಆ ಆಶೀರ್ವಾದ ಈಗ ನಮಗೆ ಕೊಡ್ತಾ ಇದ್ದಾನೇನೋ ಅನ್ನೋ ರೀತಿಯಲ್ಲಿ ಬಾಬಾ ಕಾಣ್ತಾ ಇದ್ದಾನೆ ನೋಡಿ. ಪ್ರತಿಯೊಂದಕ್ಕೂ ಒಂದೊಂದು ದಿನ ಇದ್ದೇ ಇರುತ್ತಲ್ಲ, ಹಾಗೆ ಗುರುಗಳಿಗಾಗಿನೇ ಈ ದಿನ ಮೀಸಲಾಗಿದೆ. ಏಕೆಂದರೆ ಜೀವನದಲ್ಲಿ ತಾಯಿಯೇ ಮೊದಲ ಗುರು ಅಂತಾರೆ. ಹಾಗೆ ನಮ್ಗೆ ಶಿಕ್ಷಣವನ್ನು ಕಲಿಸಿಕೊಟ್ಟಂಥ ಶಿಕ್ಷಕರು ಕೂಡ ಗುರುಗಳೇ. ಹಾಗೆ ನಮ್ಮ ಮಾರ್ಗದರ್ಶನದಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಯಾರ್ಯಾರು ತಿಳಿಸ್ತಾರ ಅವರೆಲ್ಲ ಗುರುಗಳು. ವೇದವ್ಯಾಸ ಮಹರ್ಷಿಗಳು ಇವತ್ತಿನ ದಿನ ಗುರುವಿನ ರೂಪದಲ್ಲಿ ದರ್ಶನ ಕೊಡ್ತಾರೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಇವತ್ತಿನ ದಿನ ಗುರು ಪೌರ್ಣಿಮೆ ಅಂತೇಳಿ ನಾವು ಪೂಜೆನ ಮಾಡ್ತೀವಿ. ಇವತ್ತಿನ ದಿನ ಅರ್ಶಿಣ ಕಲರ್ ಬಟ್ಟೆಗಳನ್ನು ಜಾಸ್ತಿ ಉಪಯೋಗ ಮಾಡ್ತಾರೆ. ಹಾಗಾಗಿ ನಾನು ಹೊಸ ಸೀರೆ ಇತ್ತು ಉಟ್ಕೊಳ್ಳೋಣ ಅಂತ ತಗೊಂಡೆ. ಇದು ನನ್ನ ಮೊಮ್ಮಗಳು ನಾಮಕರಣದಲ್ಲಿ ನಮಗೆ ಗಿಫ್ಟ್ ಬಂದಿರುವಂಥ ಸೀರೆ. ನಾನು ಅದು ತೊಗೋತಾ ಇದ್ರೆ ನಮ್ಮ ಕುಶಲ ಬಂದು ಅವಳಿಗಾಗಿ ಈ ಸರ ತೊಗೊಂಡಿದ್ದೆ. ಇದನ್ನು ಹಾಕ್ಯಮ್ಮ ಚೆನ್ನಾಗಿ ಕಾಣಿಸುತ್ತೆ, ನೀನು ವಿಡಿಯೋ ಮಾಡು ನಾನು ತೋರಿಸ್ತೇನೆ ಅಂತ ಅವಳು ಅದೇ ಸ್ಕೂಲಿಂದ ಬಂದು ತೋರಿಸ್ತಾ ಇದ್ದಾಳೆ. ಇದು ಜಿಮ್ಕಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತು ಅಂತ ತೊಗೊಂಡೆ. ಇಟ್ಕೊಂಡ್ರೆ ಯಾಕೋ ನನಗೆ ಅಷ್ಟು ಶೂಟ್ ಆಗಿಲ್ಲ ಅನ್ನಿಸ್ತು. ಹಾಗಾಗಿ ಮೊದಲಿಗೆ ಇಟ್ಕೊಂಡಿದ್ದೀನಿ, ಆಮೇಲೆ ಬಿಚ್ಚಿದ್ದೀನಿ. ಅವಾಗ ಚೆನ್ನಾಗಿತ್ತಾ ಇವಾಗ ಚೆನ್ನಾಗಿತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ. ಅಂದರೆ ಈ ಜುಮ್ಕಿ ನನಗೆ ಒಪ್ಪಿದ್ದೇನೆ ಇಲ್ಲ, ಈಗ ನೋಡಿ ಇಟ್ಕೊಂಡಿದ್ದೀನಿ, ಬಟ್ ಆಮೇಲೆ ಬಿಚ್ಚಿದ್ದೀನಿ, ಯಾಕೆ ಸರಿ ಅನಿಸ್ಲಿಲ್ಲ ನನಗೆ. ಹಾಗಾಗಿ ಇನ್ನು ಮನೆ ಹತ್ರನೇ ಮಲ್ಲಿಗೆ ಹೂವು ಬಂದಿದ್ವು, ಹೂವನ್ನು ತೊಗೊಂಡು ಕಟ್ಟಿಟ್ಟಿದ್ದೀನಿ. ಹಾಗೆ ನನ್ನ ಮಗಳಿಗೆ ಹೇಳಿ ಬಾಳೆಹಣ್ಣನ್ನು ತರಿಸಿದ್ದೀನಿ, ಹಾಗೆ ಶಾವಂತಿಗೆ ಹೂವನ್ನು ತರಿಸಿದ್ದೀನಿ. ಮಲ್ಲಿಗೆ ಹೂವು ಇದ್ದರೂ ಕೂಡ ಶಾವಂತಿಗೆ ಯಾಕೆ ತರಿಸಿದೆ ಅಂದರೆ ಸಾಯಿಬಾಬನಿಗೆ ಹಲ್ದಿ ಕಲರು ಕೆಂಪು ಕಲರು ತುಂಬ ಇಷ್ಟ. ಹಾಗಾಗಿ ಮತ್ತು ಕಾಯಿ ಎಲೆ ಅಡಿಕೆ ಅದು ಕೂಡ ತರಿಸಿದ್ದೀನಿ. ಹಾಗೆ ಒಂದಿನ ಮುಂಚೆನೇ ನಾನು ಒಣಕಡಲೆ ನೆನೆ ಹಾಕಿದ್ದೆ. ಯಾಕಂದರೆ ಈ ಕಡಲೆಯಿಂದ ಸಾಯಿಬಾಬನಿಗೆ ಹಾರ ಮಾಡಿ ಹಾಕಿದರೆ ನಮಗೆ ಗುರುಬಲ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನಾನು ಪ್ರತಿ ವರ್ಷ ಹೀಗೆ ಮಾಡ್ತೀನಿ. 3 ವರ್ಷದ ಹಿಂದೆ ನಾನೇನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ನಲ್ಲ, ಅವಾಗ ಹೊಸ್ದಾಗಿ ಅಲ್ಲ, ಹಾಗಾಗಿ ಅವತ್ತು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಬಟ್ ಅವಾಗ ನನಗೆ ಕಟ್ ಎಡಿಟು ಮಾಡೋಕೆ ಗೊತ್ತಿರಲಿಲ್ಲ. 20 ಮಿನಿಟ್ಸ್ ವಿಡಿಯೋ ಆದರೆ 20 ಮಿನಿಟ್ಸ್ ಕೂಡ ನಾನು ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಿದ್ದೀನಿ. ಖಂಡಿತ ನನ್ನ ಚಾನಲ್ಗೆ ಹೋಗಿ ಆ ವಿಡಿಯೋ ನಂದು ಮೊದಲಿಂದ ಹೇಗಿತ್ತು ಅಂತ ನೋಡಿ ಕಮೆಂಟಲ್ಲಿ ತಿಳಿಸಿ. ಈಗ ನೋಡಿ ನಾನು ಸಾಯಿಬಾಬಾ ಚಿಕ್ಕದಿರೋದ್ರಿಂದ 51 ಹಾಕಿದ್ದೀನಿ. ನೀವು ಬಾಬನ ಸೈಜ್ ಮೇಲೆ 11, 21, 51, 101, 108 ಹೀಗೆ ನೀವು ಹಾರನ ಮಾಡ್ಕೋಬೋದು. ಪೀಠ ಮೇಲೆ ಹಾಸೋದಕ್ಕೆ ಅರ್ಶಿಣ ಬಣ್ಣದ ಬ್ಲೌಸ್ ಪೀಸ್ ಹಾಕ್ತಾ ಇದ್ದೆ. ಆ್ಯಕ್ಚುಲ್ ನಂದು ಈ ಸೀರೆಯಲ್ಲಿ ಬಂದಿರೋ ಬ್ಲೌಸ್ ಪೀಸ್ ಇತ್ತು, ಅದನ್ನೇ ಹಾಕೋಣ ಅಂತ ಇಟ್ಟಿದ್ದೀನಿ. ಆದರೆ ಆ ಟೈಮಿಗೆ ನೆನಪಾಗಿಲ್ಲ. ನನಗೆ ನೆನಪಿನ ಶಕ್ತಿ ಭಾಳ ಕಡಿಮೆ ಆಗಿದೆ. ಬಟ್ ಅರ್ಶಿಣ ಕಲರ್ ಬ್ಲೌಸ್ ಇಲ್ಲಲ್ಲ, ಬಟ್ಟೆ ಇಲ್ಲಲ್ಲ ಅಂತೇಳಿ ಗ್ರೀನ್ ಕಲರ್ ಹಾಕಿದ್ದೀನಿ. ರೆಡ್ ಕೂಡ ಹಾಕ್ಬೋದು, ಒಟ್ಟಿನಲ್ಲಿ ಹೊಸದಿದ್ದರೆ ಸಾಕು. ಮೊದಲಿಗೆ ಗಂಧನ ಕಲಿಸ್ಕೊಂಡಿದ್ದೀನಿ, ಗಂಧ ಹಚ್ಚಿ ಕುಂಕುಮ ಹಚ್ಚಿದ್ದೀನಿ. ಹಾಗೆ ದೀಪಗಳನ್ನು ಹಚ್ಚೋದ್ರಿಂದ ದೀಪಕ್ಕೂ ಕೂಡ ವಿಭೂತಿ ಕುಂಕುಮ ಹಚ್ಕೊಂಡು ಪೂಜೆ ಮಾಡ್ಕೋತಾ ಇದ್ದೀನಿ. ಹಾಗೆ ಚಿಕ್ಕದೊಂದು ಓಂ ಅಂತೇಳಿ ರಂಗೋಲಿಯಿಂದ ಬರ್ಕೋತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಮಂತ್ರಾಲಯಕ್ಕೆ ಹೋದಾಗ ರಾಘವೇಂದ್ರ ಸ್ವಾಮಿಗಳ ಒಂದು ವಿಗ್ರಹ ಕೂಡ ತಂದಿದೆ. ಅಲ್ಲಿ ರೋಡಲ್ಲಿ ಮಾರ್ತಾ ಇದ್ರು, ಚೆನ್ನಾಗಿದೆ ಕ್ಯೂಟಾಗಿ ಅಂತ. ಅದನ್ನು ಕೂಡ ಪೂಜೆಗಿಡೋಣ ಅಂತೇಳಿ ಪೂಜೆಗಿಟ್ಟಿದ್ದೀನಿ. ಇನ್ನು ಪೂಜೆ ಮಾಡಿ ಹೂವೆರೆಸ್ತಾ ಇದ್ದೀನಿ. ದೀಪ ಹಚ್ಚೋದಕ್ಕೆ ಎಣ್ಣೆ ಮತ್ತು ಬತ್ತಿಗಳನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೈವೇದ್ಯಕ್ಕಾಗಿ ನಾನು ಬನ್ನು ತೊಗೊಂಡಿದ್ದೀನಿ, ಬಿಸ್ಕೆಟ್ ತೊಗೊಂಡಿದ್ದೀನಿ, ಮತ್ತು ಕಾಳು ನೆನೆ ಹಾಕಿಟ್ಟಿದ್ನೆಲ್ಲ ಕಾಳುಗಳನ್ನು ತೊಗೊಂಡು ಒಂದು ಬಟ್ಲದಲ್ಲಿ ಹಾಕಿಟ್ಟಿದ್ದೀನಿ. ಹಾಗೆ ಬಾಳೆಹಣ್ಣು ಕೂಡ ಇಟ್ಟಿದ್ದೀನಿ. ಇವತ್ತು ಯೆಲ್ಲೋ ಕಲರ್ ಇಟ್ಟರೆ ಚೆನ್ನಾಗಂತ, ಹಾಗೆ ಮಾವಿನ ಹಣ್ಣು ಸಿಕ್ಕರೆ ತೊಗೊಳ್ಳೋಣ ಅಂದ್ಕೊಂಡೆ, ಅಷ್ಟು ಚೆನ್ನಾಗಿರಲಿಲ್ಲ. ಹಾಗಾಗಿ ಬನಾನ ಕೂಡ ಯೆಲ್ಲೋ ಕಲರ್ ಇರುತ್ತಲ್ಲ ಅಂತೇಳಿ ಅದನ್ನು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಅಗರಬತ್ತಿಯಿಂದ ದೀಪ ಹಚ್ಚಿ ಕಾಯಿ ಹೊಡಿತಾ ಇದ್ದೀನಿ. ಕಾಯಿ ಹೊಡೆದ್ಮೇಲೆ ಬಲಗಡೆ
ಜುಟ್ಟದೊಳಗೆ ಇಡ್ತಾರೆ, ಎಡಗಡೆ ಆಶೀರ್ವಾದದೊಳಗೆ ಇಡ್ತಾರೆ. ಹಾಗೆ ಅದಕ್ಕೆ 5 ಕುಂಕುಮ ಬೊಟ್ಟು ಹಚ್ಚಿದ್ದೀನಿ. ಕೆಲವರು ಕುಂಕುಮ ಹಚ್ಚಬೇಕು ಅಂತಾರೆ, ಕೆಲವರು ಹಚ್ಚಬಾರ್ದು ಅಂತಾರೆ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಅದಾದಮೇಲೆ ತುಪ್ಪದ ದೀಪ ಇವತ್ತು ಬೆಳಗಲೇಬೇಕು. ಹಾಗಾಗಿ ತುಪ್ಪದ ದೀಪನ ಬೆಳಗಿದ ಮೇಲೆ ಲಾಸ್ಟಲ್ಲಿ ಮಂಗಳಾರತಿ ಕೂಡ ಮಾಡ್ತಾ ಇದ್ದೀನಿ. ನಾವು ಪೂಜೆ ಮಾಡುವಾಗ ನಮಗೆ ಬಂದಿರತಕ್ಕಂಥ ಶ್ಲೋಕಗಳಾಗಲಿ, ಬಾಬಾನ ಹಾಡುಗಳನ್ನಾಗಲಿ ಕೇಳ್ತಾ, ಹಾಡ್ತಾ ಪೂಜೆನ ಮಾಡಬೇಕು. ಇನ್ನು ಮಹೇಶು, ವಿನೋದು, ಕುಶಲ ಮಂಗಳಾರತಿ ತಗೋತಾ ಇದ್ದಾರೆ. ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ನಮಸ್ಕಾರ ಮಾಡ್ತಾ ಇದ್ರಲ್ಲ, ಅಕ್ಷತೆನೇ ಕಲಸಿರಲಿಲ್ಲ, ಕಲಸಿಟ್ಟು ಕಲಸಾಗಿದ್ವು. ಹಾಗಾಗಿ ನಾನು ಅಕ್ಷತೆನ ಕಲಸಿ ತಂದಿಟ್ಟಿದ್ದೀನಿ. ತಂದ ತಕ್ಷಣ ನಮ್ಮ ಕುಶಲ ಫಸ್ಟ್ ಆಗ್ತಾ ಇದ್ದಾಳೆ ನೋಡಿ. ನಾನು 3 ವರ್ಷದ ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ, ಆಷಾಢ ಪೌರ್ಣಿಮೆ, ಗುರು ಪೌರ್ಣಿಮೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಎಲ್ಲ ಕಥೆಗಳನ್ನು ವಿವರವಾಗಿ ಹೇಳಿದ್ದೀನಿ. ಇಲ್ಲಿ ಶಾರ್ಟ್ಕಟ್ ಆಗಿ ಹೇಳ್ತಾ ಇದ್ದೀನಿ. ವಿದ್ಯಾನಿಧಿ ಅಂತ ಒಬ್ರು ಇರ್ತಾರೆ, ಅವರಿಗೆ ಮಕ್ಕಳಾಗಿರಲ್ಲ. ಅಲ್ಲಿ ಗಂಗಾ ಸ್ನಾನಕ್ಕೆ ಅಂದರೆ ವಾರಣಾಸಿ ಹತ್ರ, ಕಾಶಿ ಹತ್ರ ಇರುತ್ತಲ್ಲ, ಆ ಗಂಗಾ ನದಿ ಸ್ನಾನಕ್ಕೆ ವೇದವ್ಯಾಸರು ಬರ್ತಾರೆ. ಅವ್ರಿಗೆ ಕೇಳಿದ್ರೆ ನಿಮ್ಗೆ ಆಗುತ್ತೆ ಅಂತ ಒಬ್ರು ಹೇಳ್ತಾರೆ. ಅವ್ರು ಅವರಿಗಾಗಿ ಕಾಯ್ತಾ ಇರ್ತಾರೆ. ಬಟ್ ಒಂದಿನ ಭಿಕ್ಷುಕನ ರೂಪದಲ್ಲಿ ಬಂದು ವೇದವ್ಯಾಸರು ಅಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಇವ್ರಿಗೆ ಗೊತ್ತಾಗುತ್ತೆ ಇವರೇ ವೇದವ್ಯಾಸರು ಅಂತೇಳಿ. ವೇದನಿಧಿ ಹೋಗಿ ಅವ್ರನ್ನ ನಮ್ಮ ಮನೆಗೆ ಬರ್ರಿ ಅಂತ ಕರ್ಕೊಂಡು ಹೋಗ್ತಾರೆ. ಅವಾಗ ಅವ್ರು ಕೇಳ್ತಾರೆ, ನಾನು ಯಾರು ಗೊತ್ತಾ ಅಂದರೆ, ನೀವು ಯಾವ ರೂಪದಲ್ಲಿದ್ದರೂ ಕೂಡ ನೀವು ಗುರುಗಳು ಗೊತ್ತು ಅಂತೇಳಿ ಅವರಿಗೆ ಪೂಜೆ ಮಾಡಿದಾಗ, ಅವರು ನಿಮ್ಗೆ ಏನು ಬೇಕು ಕೇಳು ಅಂತ ಕೇಳಿದಾಗ, ನನಗೆ ಮಕ್ಕಳಿಲ್ಲ, ನನಗೆ ಮಕ್ಕಳು ಬೇಕು ಅಂತ ಕೇಳ್ತಾರೆ. ಅವಾಗ ಆಗಲೇ ನಿನಗೆ 10 ಮಕ್ಕಳಾಗ್ತಾರೆ ಅಂತ ಹೇಳ್ತಾರೆ. ಅವಾಗ ಅವರಿಗೆ ತುಂಬಾನೇ ಖುಷಿಯಾಗುತ್ತೆ. ನಿಮ್ಮನ್ನ ಮತ್ತೆ ನಾನು ಯಾವಾಗ ಭೇಟಿ ಆಗ್ತೀನಿ ಅಂತ ಕೇಳ್ತಾರೆ. ಅವಾಗ ವೇದವ್ಯಾಸರು ಹೇಳ್ತಾರೆ, ಈ ಆಷಾಢದ ಹುಣ್ಣಿಮೆ ದಿನ ಏನು ಬರುತ್ತಲ್ಲ, ಅವತ್ತಿನ ದಿನ ನಾನು ಗುರುವಿನ ರೂಪದಲ್ಲಿ ನಿಮಗೆಲ್ಲ ದರ್ಶನ ಕೊಡ್ತೀನಿ ಅಂತ ಹೇಳಿದ್ರಂತ. ಹಾಗೆ ಅವ್ರದ್ದು ಹುಟ್ಟುಹಬ್ಬ ಇರುತ್ತೆ. ಹಾಗಾಗಿ ಇವತ್ತು ವೇದವ್ಯಾಸ ಜಯಂತಿ ಅಂತ ಕೂಡ ಹೇಳ್ತಾರೆ. ಮನೆ ಒಳಗೆ ಪೂಜೆ ಆದಮೇಲೆ ಇವತ್ತು ಹುಣ್ಣಿಮೆ ಇರೋದ್ರಿಂದ ಹೊಸ್ತಲಿಗೆ ಕೂಡ ದೀಪ ಹಚ್ಚೋಣ ಅಂತೇಳಿ ಹೊರಗಡೆ ಬಂದರೆ, ನಮ್ಮ ಕುಶಲ ನಾನು ರಂಗೋಲಿ ಹಾಕ್ತೀನಂತ ಅವಳು ಕೂಡ ಅಚ್ಚು ಹಿಡ್ಕೊಂಡು ರಂಗೋಲಿ ಹಾಕ್ತಾ ಇದ್ದಾಳೆ. ಆ್ಯಕ್ಚುಲ್ ನಾನು ಮುಂಚೆನೇ ಎಲ್ಲ ಬಂಡೆ ಒರೆಸಿ ರಂಗೋಲಿ ಹಾಕಿದ್ದೆ. ಇಲ್ಲಿ ವಾರಕ್ಕೊಮ್ಮೆ ಕೆಲಸದಕ್ಕಿಂತ ಬಂದು ಮೇಲೆಯಿಂದ ಎಲ್ಲ ಸ್ಟೆಪ್ಸ್ ತೊಳ್ಕೊತ ಹೋಗ್ತಾಳೆ. ಅವ್ರಿಗೆ ನಾಳೆ ಆಗೋದಿಲ್ಲ, ಇವತ್ತೇ ತೊಳಿತೀನಿ ಹುಣ್ಣಿಮೆ ಅದಂತೇಳಿ ನಾನು ಎಲ್ಲ ರಂಗೋಲಿ ಹಾಕಿದ್ಮೇಲೆ ಬಂದು ಎಲ್ಲ ತೊಳೆದ್ಬಿಟ್ಲು. ಇನ್ನು ಹಾಗೆ ಪೂಜೆ ಮಾಡೋದಕ್ಕೆ ಬರೋದಿಲ್ಲಲ್ಲ, ಹಾಗಾಗಿ ಚಿಕ್ಕ ಚಿಕ್ಕದು ಒಂದು ರಂಗೋಲಿ ಹಚ್ಚುಗಳನ್ನ ಹಾಕಿ ದೀಪನ ಹಚ್ಚಿದ್ದೀನಿ. ಪ್ರತಿ ಹುಣ್ಣಿಮೆ ಈ ರೀತಿ ನಾನು ಹೊಸ್ತಿಲಿ ಮುಂದೆ ದೀಪನ ಹಚ್ತೀನಿ. ಹಾಗೆ ತುಳಸಿ ಮುಂದೆ ಕೂಡ ದೀಪನ ಹಚ್ತೀನಿ. ಹಾಗೆ ಪ್ರತಿ ಹುಣ್ಣಿಮೆಗೆ ಚಂದ್ರೋದಯ ಆದ ತಕ್ಷಣ ಚಂದ್ರನಿಗೆ ಅರ್ಘ್ಯನ ಕೊಡಬೇಕು. ಅದು ಲೇಟ್ ನೈಟ್ ಆಯ್ತಲ್ಲ, ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ಒಂದು ಬೆಳ್ಳಿ ಬಟ್ಲಾಗಲಿ, ಗ್ಲಾಸ್ ಆಗಲಿ, ಇಲ್ಲ ಸ್ಟೀಲು, ಕಾಜು ಯಾವುದ್ರಲ್ಲನಾಗಲಿ ಸ್ವಲ್ಪ ಹಾಲನ್ನು ತಗೊಂಡು ಚಂದ್ರನ ಕಿರಣಗಳು ಬೀಳೋ ರೀತಿಯಲ್ಲಿ, ಅಂದರೆ ಬೆಳದಿಂಗಳು ಇರುತ್ತಲ್ಲ, ಅಲ್ಲಿ ಅದನ್ನು ಇಟ್ಟು ಸ್ವಲ್ಪ ತಾದ್ಮೇಲೆ ನಾವು ಸೇವಿಸಬೇಕು. ಮುಂಚೆ ಎಲ್ಲ ಬೆಳದಿಂಗಳು ಊಟ ಅಂತಾನೆ ನಾವು ಮಾಡ್ತಾ ಇದ್ವಿ. ನಾವಾದರೆ ಮಾಡಿರೋ ಅಡುಗೆ ಎಲ್ಲ ಮೇಲೆ ತೊಗೊಂಡೋಗಿ ಊಟ ಮಾಡ್ಕೊಂಡು ಬರ್ತಾ ಇದ್ವಿ. ನಿಮ್ಮಲ್ಲಿ ಕೂಡ ಈ ರೀತಿ ಬೆಳದಿಂಗಳು ಊಟ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ. ಅಲ್ಲಿರುವಂಥ ಅರ್ಚಕರಿಗೆ ವಸ್ತ್ರ, 2 ಬಾಳೆಹಣ್ಣು, ಎಲೆ, ಅಡಿಕೆ, ದಕ್ಷಿಣೆ, ಹೂವು ಎಲ್ಲ ಕೊಟ್ಟು ಅವರಿಂದ ಆಶೀರ್ವಾದ ತಗೊಳ್ತಾ ನಾನು ಅಲ್ಲಿ ಬಂದಿರುವಂಥ ಭಕ್ತರಿಗೆಲ್ಲ ಹಂಚೋದಕ್ಕೆ ಕಾಳನ್ನು ಗುಗ್ಗುರಿ ಮಾಡ್ಕೊಂಡು ಹೋಗಿದ್ದೆ. ಅಲ್ಲಿ ಬಾಬನಿಗೆ ನೈವೇದ್ಯ ತೋರಿಸಿ ಎಲ್ಲರಿಗೆ ಹಂಚಿದೆ. ನಾನು ಇದೆಲ್ಲ ಮಾಡೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯ್ತಲ್ಲ. ಊಟದಲ್ಲಿ ನೋಡಿ ನೈಟ್ ಎಷ್ಟು ದೊಡ್ಡ ಲೈನ್ ಇದೆ. ಇನ್ನು ನಾನು ಲಾಸ್ಟಲ್ಲಿ ಹೋಗಿ ಪ್ರಸಾದ ತೊಗೊಂಡ್ವಿ. ಇವತ್ತು ಮಧ್ಯಾಹ್ನದ ಪ್ರಸಾದನೂ ಗುಡಿಯಲ್ಲೇ ಆಯಿತು, ರಾತ್ರಿ ಪ್ರಸಾದ ಕೂಡ ಗುಡಿಯಲ್ಲೇ ಆಯಿತು. ಇನ್ನು ಮನೆಗೆ ರಿಟರ್ನ್ ಬರ್ತಾ ಇದ್ರೆ, ಇಲ್ಲಿ ರಾಮ ಮಂದಿರ ಇದೆ ಅಲ್ಲ, ಇಲ್ಲಿ ಪ್ರತಿ ಹುಣ್ಣಿಮೆಗೆ ಈ ರೀತಿ ಉತ್ಸವ ನಡೆಯುತ್ತಂತೆ. ರಾಮ, ಲಕ್ಷ್ಮಣ, ಸೀತಾ ಮೂರ್ತಿನ ಇಟ್ಟು ಈ ರೀತಿ ಅಲಂಕಾರ ಮಾಡಿಕೊಂಡು ಮೆರವಣಿಗೆ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ ನಮ್ಮ ದಿನ ಇವತ್ತು ಹೇಗಿತ್ತು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಹಾಗೆ 4 ಮಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.